ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಾಡರ್ನ್ ಇಂಡಿಯನ್ ಹಿಸ್ಟರಿ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಇವತ್ತಿನ ಪ್ರಶ್ನೋತ್ತರಗಳ ವಿಶೇಷತೆ ಏನು ಕೇಳಿದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಸ್ವಾತಂತ್ರ್ಯ ಸಂಗ್ರಾಮದ ಕುರಿತಾದ ಮೋಸ್ಟ್ ಇಂಪಾರ್ಟೆಂಟ್ 30 ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಭಾರತೀಯ ಪತ್ರಿಕೋದ್ಯಮವನ್ನು ಸ್ವತಂತ್ರಗೊಳಿಸಿದವರು ಎಂದು ಖ್ಯಾತರಾದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಸಿ, ಸರ್ ಥಾಮಸ್ ಮನ್ರೋ. ಸರ್ ಥಾಮಸ್ ಮನ್ರೋ ಅವರನ್ನ ಭಾರತೀಯ ಪತ್ರಿಕೋದ್ಯಮವನ್ನು ಸ್ವತಂತ್ರಗೊಳಿಸಿದವರು ಅಂತೇಳಿ ಕರೆಯಲಾಗುತ್ತೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಂಬೆಯಿಂದ ಹೊರಡಿಸಿದಂತಹ ಮೊದಲ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಬಾಂಬೆ ಹೆರಾಲ್ಡ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಅನಿ ಬೆಸೆಂಟ್. ಅನಿ ಬೆಸೆಂಟ್ ಕಾಂಗ್ರೆಸ್ಸಿನ ಮೊದಲ ಮಹಿಳಾ ಅಧ್ಯಕ್ಷರು. ಅದೇ ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಮೊದಲ ಭಾರತೀಯ ಮಹಿಳೆ ಯಾರು ಕೇಳಿದ್ರೆ ಸರೋಜಿನಿ ನಾಯ್ಡು ಅಂತ ಹೇಳಬೇಕಾಗತ್ತೆ. ಕಾಂಗ್ರೆಸ್ ಸೂರತ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ದವರು ಯಾರು? ಸೂರತ್ ಅಧಿವೇಶನ. ಸರಿಯಾದ ಉತ್ತರ ರಾಸ್ ಬಿಹಾರಿ ಘೋಷ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಬಾಲಗಂಗಾಧರ ತಿಲಕರನ್ನು ಭಾರತದ ಆಂದೋಲನದ ತಂದೆ, ಫಾದರ್ ಆಫ್ ಇಂಡಿಯನ್ ರೆವಲ್ಯೂಷನ್, ಭಾರತದ ಆಂದೋಲನದ ತಂದೆ ಅಂತೇಳಿ ಕರೆದವರು ಯಾರು? ಸರಿಯಾದ ಉತ್ತರ ವ್ಯಾಲೆಂಟೈನ್ ಚಿರೋಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ವರಾಜ್ಯ ನನ್ನ ಆಜನ್ಮ ಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಎಂದು ತಿಲಕರು ಘೋಷಣೆ ಮಾಡಿದ್ದು ಎಷ್ಟರಲ್ಲಿ? ಸರಿಯಾದ ಉತ್ತರ 1916ರಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕ್ರಿಯಾರಹಿತ ವಿರೋಧದ ಪರಿಕಲ್ಪನೆ ಯಾರದ್ದು? ಸರಿಯಾದ ಉತ್ತರ ಇದು ಅರವಿಂದ ಘೋಷರವರದು. ಕ್ರಿಯಾರಹಿತ ವಿರೋಧದ ಪರಿಕಲ್ಪನೆ. ಹಲವಾರು ವರ್ಷಗಳ ಕಾಲ ಐಸಿಸಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ INC ಇದರ ಖಜಾಂಚಿಯಾಗಿ ಕಾರ್ಯನಿರ್ವಹಿಸಿ ಜೈಲು ಸೇರಿದವರು ಯಾರು? ಸರಿಯಾದ ಉತ್ತರ ಜಮ್ನಾಲಾಲ್ ಬಜಾಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಪ್ರೇಮ್ ಚಂದರು ಬರೆದಂತಹ ಕಾದಂಬರಿ ಯಾವುದು? ಸ್ವತಂತ್ರ ಸಂಗ್ರಾಮ ಕಾಲದಲ್ಲಿ ಬರೀತಾರೆ ಇದನ್ನ. ಸರಿಯಾದ ಉತ್ತರ ರಂಗಭೂಮಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ದೀಪಾವಳಿ ಘೋಷಣೆಯನ್ನ ಮಾಡಿದವರು ಯಾರು? ಸರಿಯಾದ ಉತ್ತರ ಲಾರ್ಡ್ ಇರ್ವಿನ್. ಲಾರ್ಡ್ ಇರ್ವಿನ್ ದೀಪಾವಳಿ ಘೋಷಣೆಯನ್ನು ಮಾಡ್ತಾನೆ. ಲಾರ್ಡ್ ಇರ್ವಿನ್ 1929ರಲ್ಲಿ ದೀಪಾವಳಿ ಘೋಷಣೆಯನ್ನು ಮಾಡಿದ. ಭಾರತೀಯ ಮುಸ್ಲಿಂ ಲೀಗ್ ಹೊರಡಿಸುತ್ತಿದ್ದಂತಹ ಪತ್ರಿಕೆ ಯಾವುದು? ಸರಿಯಾದ ಉತ್ತರ ಸ್ಟಾರ್ ಆಫ್ ಇಂಡಿಯಾ. ಸ್ಟಾರ್ ಆಫ್ ಇಂಡಿಯಾ. ಭಾರತೀಯ ಸಂಘ ಮತ್ತು ರಾಷ್ಟ್ರೀಯ ಸಮಾವೇಶಗಳ ಸ್ಥಾಪಕರು ಯಾರು? ಸರಿಯಾದ ಉತ್ತರ ಎ ಮತ್ತು ಬಿ ಇಬ್ಬರು, ಸುರೇಂದ್ರನಾಥ್ ಬ್ಯಾನರ್ಜಿ ಮತ್ತು ಆನಂದ ಮೋಹನ ದಾಸ್. ಅರವಿಂದ ಘೋಷರ ಪರವಾಗಿ ಅಲಿಪುರ ಪಿತೌರಿಯಾ ಆಪಾದನೆಯಲ್ಲಿ ಜಾಣ್ಮೆಯಿಂದ ವಾದ ಮಾಡಿದವರು ಯಾರು? ಸರಿಯಾದ ಉತ್ತರ ಚಿತ್ತರಂಜನ್ ದಾಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಆಡಳಿತ ಕಾಲದಲ್ಲಿ ಭಾರತಕ್ಕೆ ಆಗಮಿಸಿದ ಏಕೈಕ ಬ್ರಿಟಿಷ್ ದೊರೆ ಯಾರು? ಸರಿಯಾದ ಉತ್ತರ 5ನೇ ಜಾರ್ಜ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 5ನೇ ಜಾರ್ಜ್. ಯಾವ ಸಂದರ್ಭದಲ್ಲಿ ತಿಲಕರಿಗೆ ಲೋಕಮಾನ್ಯ ಅಂತೇಳಿ ಬಿರುದನ್ನು ನೀಡಲಾಯಿತು? ಸರಿಯಾದ ಉತ್ತರ ಹೋಮ್ ರೂಲ್ ಲೀಗ್ ಚಳುವಳಿಯ ಸಂದರ್ಭದಲ್ಲಿ ಬಾಲಗಂಗಾಧರ ತಿಲಕರಿಗೆ ಲೋಕಮಾನ್ಯ ಅನ್ನುವಂಥ ಬಿರುದನ್ನು ನೀಡಲಾಯಿತು. ಕ್ರಾಂತಿಕಾರಿ ಚಳುವಳಿಯಲ್ಲಿ ಭಾರತದ ಒಳಗೆ ಮತ್ತು ಹೊರಗೆ ಭಾಗವಹಿಸಿದ ಏಕೈಕ ರಾಜಕುಮಾರ ಯಾರು? ಸರಿಯಾದ ಉತ್ತರ ರಾಜಾ ಮಹೇಂದ್ರ ಪ್ರತಾಪ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ದಾದಾಬಾಯಿ ನವರೋಜಿ ಅವರು ಯಾವ ಪಕ್ಷದ ವತಿಯಿಂದ ಬ್ರಿಟಿಷ್ ಹೌಸ್ ಆಫ್ ಕಾಮನ್ಸ್ಗೆ ಆಯ್ಕೆ ಆದರು? ಸರಿಯಾದ ಉತ್ತರ ಲಿಬರಲ್ ಎನ್ನುವಂತಹ ಪಾರ್ಟಿ ವತಿಯಿಂದ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ಮೂಲ ಸ್ವರೂಪದ ಧ್ವಜವನ್ನು ಮೊಟ್ಟ ಮೊದಲಿಗೆ ಹಾರಿಸಿದವರು ಯಾರು? ಆಕ್ಚುಲಿ ಇದಕ್ಕೆ ಸರಿಯಾದ ಉತ್ತರ ಮೇಡಮ್ ಬಿಕಜಿ ಕಾಮ. ಆಪ್ಷನ್ಸ್ ತಪ್ಪಾಗಿದೆ, ನೋಟ್ ಮಾಡ್ಕೊಳ್ಳಿ. ಮೇಡಮ್ ಬಿಕಜಿ ಕಾಮ ಅವರು ಸ್ವತಂತ್ರ ಭಾರತದ ರಾಷ್ಟ್ರಧ್ವಜದ ಮೂಲ ಸ್ವರೂಪದ ಧ್ವಜವನ್ನು
ಮೊಟ್ಟ ಮೊದಲಿಗೆ ಹಾರಿಸಿದರು? ಇಲ್ಲೇ ಇದೆ, ಮೇಡಮ್ ಬಿಕಾಜಿ ಕಾಮ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಮಹಿಳಾ ಕ್ರಾಂತಿಕಾರಿಗಳನ್ನು ಅಧಿಕ ಸಂಖ್ಯೆಯಲ್ಲಿ ಹೊಂದಿದ್ದ ಕ್ರಾಂತಿಕಾರಿ ಸಂಸ್ಥೆ ಯಾವುದು? ಸರಿಯಾದ ಉತ್ತರ ಭಾರತದ ರಾಷ್ಟ್ರೀಯ ಸೇನೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮಹಿಳಾ ಕ್ರಾಂತಿಕಾರಿಗಳನ್ನು ಕಾಂಗ್ರೆಸ್ಸಿಗೆ ಸತತವಾಗಿ 6 ವರ್ಷಗಳ ಕಾಲ ಅಧ್ಯಕ್ಷರಾಗಿ ಇದ್ದವರು ಯಾರು? ಸರಿಯಾದ ಉತ್ತರ ಅಬ್ದುಲ್ ಕಲಾಂ ಆಜಾದ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಭಾರತದಲ್ಲಿ ಮೊಟ್ಟ ಮೊದಲಿಗೆ ಲೋಕಸೇವಾ ಆಯೋಗ ಸ್ಥಾಪಿಸಲ್ಪಟ್ಟಿದ್ದು ಯಾವ ಕಾಯ್ದೆಯ ಮೂಲಕ? ಸರಿಯಾದ ಉತ್ತರ ಆಪ್ಷನ್ ಸಿ ಭಾರತ ಸರ್ಕಾರ ಕಾಯ್ದೆ 1919. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿಯವರು ಅಸಹಕಾರ ಚಳವಳಿ ಹೂಡಿದ ದಿನವೇ ಒಬ್ಬ ರಾಷ್ಟ್ರ ನಾಯಕರು ನಿಧನರಾದರು. ಅಸಹಕಾರ ಚಳವಳಿ ಅಂದರೆ ಅಸಹಕಾರ ಚಳವಳಿಯನ್ನು ಪ್ರಾರಂಭಿಸಿದಾಗ ನಿಧನರಾದವರು ಯಾರು ಕೇಳಿದ್ರೆ, ಅಂದರೆ ಯಾವುದೇ ರೀತಿ ಸಹಕಾರವನ್ನು ಬ್ರಿಟಿಷ್ ಸರ್ಕಾರಕ್ಕೆ ಕೊಡೋದಿಲ್ಲ ಅಂತೇಳಿ. ಸೊ ಆಗ ನಿಧನರಾದವರು ಬಾಲಗಂಗಾಧರ್ ತಿಲಕ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಗಾಂಧೀಜಿ ಸ್ಥಾಪಿಸಿದ ಹರಿಜನ ಸೇವಕ ಸಂಘ ಇದರ ಅಧ್ಯಕ್ಷರು ಯಾರು? ಸರಿಯಾದ ಉತ್ತರ ಜೆ.ಡಿ. ಬಿರ್ಲಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ಗದ್ದಾರ್ ಪಕ್ಷದ ನಾಯಕರಾಗಿದ್ದವರು ಯಾರು? ಸರಿಯಾದ ಉತ್ತರ ಆಪ್ಷನ್ ಎ ಜತೀಂದ್ರನಾಥ ಮುಖರ್ಜಿ. ಜತೀಂದ್ರನಾಥ ಮುಖರ್ಜಿ. ಸ್ವದೇಶಿ ಚಳವಳಿಯಲ್ಲಿ ಮುಂಚೂಣಿಯಲ್ಲಿದ್ದವರು ಯಾರು? ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ. ಕಿಸಾನ್ ಸಭಾ ಚಳವಳಿಯನ್ನು ಸಂಘಟಿಸುವಲ್ಲಿ ಅತಿ ಹೆಚ್ಚು ಕೊಡುಗೆಯನ್ನು ನೀಡಿದವರು ಯಾರು? ಕಿಸಾನ್ ಸಭಾ. ಸರಿಯಾದ ಉತ್ತರ ಸಹಜಾನಂದ ಸರಸ್ವತಿ. ಸ್ವಾಮಿ ಸಹಜಾನಂದ ಸರಸ್ವತಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಬಂಗಾಳದ ಶ್ರೇಷ್ಠ ಮತ್ತು ಅತ್ಯಂತ ಧೈರ್ಯಶಾಲಿ ಕ್ರಾಂತಿಕಾರಿ. ಬಂಗಾಳದ. ಸರಿಯಾದ ಉತ್ತರ ಸೂರ್ಯ ಸೇನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಹಾತ್ಮ ಗಾಂಧೀಜಿ ಅಧ್ಯಕ್ಷರಾದ ಏಕೈಕ ಕಾಂಗ್ರೆಸ್ ಅಧಿವೇಶನ ಎಲ್ಲಿ ನಡೀತು? ಸರಿಯಾದ ಉತ್ತರ ಬೆಳಗಾವಿಯಲ್ಲಿ ನಡೀತು 1919ರಲ್ಲಿ. ಲಕ್ನೋ ಕಾಂಗ್ರೆಸ್ ಅಧಿವೇಶನದ ನಂತರ ಕಾಂಗ್ರೆಸ್ ತೊರೆದು ಮಂದಗಾಮಿಗಳು ಸ್ಥಾಪಿಸಿದ ಪಕ್ಷ ಯಾವುದು? ಇದು ಕೊನೆಯ ಪ್ರಶ್ನೆ. ಆಪ್ಷನ್ಸ್ ಈ ರೀತಿ ಇದೆ: ಲಿಬರಲ್ ಪಾರ್ಟಿ, ರಾಷ್ಟ್ರೀಯ ಪಕ್ಷ, ಸಮಾಜವಾದಿ ಪಾರ್ಟಿ, ಯೂನಿಯನಿಸ್ಟ್ ಪಾರ್ಟಿ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.